ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಕ್ಕುಂಡಿ ಗದಗ ಜಿಲ್ಲೆಯ ಲಕ್ಕುಂಡಿ ಮೇಲೆ ಇದೀಗ ಇಡೀ ದೇಶದ ಕಣ್ಣು ಬಿದ್ದಿದೆ. ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಐತಿಹಾಸಿಕ ತಾಣವಿದು. ಇಲ್ಲಿನ ಮಣ್ಣಿನ ಕಣಕಣದಲ್ಲೂ ಇತಿಹಾಸವಿದೆ. ಇಲ್ಲಿನ ಕಲ್ಲಿನ ಕೆತ್ತನೆಗಳಲ್ಲಿ ಕಲೆ ಇದೆ. ಆದ್ರೆ ಕಳೆದ ಕೆಲವು ದಿನಗಳಿಂದ ಲಕ್ಕುಂಡಿ ಸುದ್ದಿ ಆಗ್ತಾ ಇರೋದು ಕೇವಲ ದೇವಸ್ಥಾನಗಳಿಂದ ಅಲ್ಲ, ಅಲ್ಲಿ ನಡೀತಾ ಇರುವ ನಿಗೂಢ ಉತ್ಖನನದಿಂದಾಗಿ. ಎಲ್ಲವೂ ಶುರುವಾಗಿದ್ದು ಆ ಒಂದು ಸುದ್ದಿಯಿಂದ. ಲಕ್ಕುಂಡಿಯ ಮಣ್ಣಿನಲ್ಲಿ ಬರೋಬ್ಬರಿ 466 ಗ್ರಾಂ ತೂಕದ ಚಿನ್ನಾಭರಣ ಸಿಕ್ತು ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅಲ್ಲಿಂದ ಶುರುವಾಯಿತು ನೋಡಿ ಪುರಾತತ್ವ ಇಲಾಖೆಯ ಕಾರ್ಯಾಚರಣೆ. ದಿನ ಕಳೆದಂತೆ ಮಡಿಕೆ ಬಂತು, ಆಯುಧ ಬಂತು, ಶಿವಲಿಂಗವೂ ಬಂತು. ಜನ ಕೂಡ ಕಾಯ್ತಾ ಇದ್ರು, ಇವತ್ತು ಚಿನ್ನ ಸಿಗುತ್ತೆ, ನಾಳೆ ನಿಧಿ ಸಿಗುತ್ತೆ ಅಂತ. ಆದ್ರೆ 6ನೇ ದಿನ ನಡೆದಿದ್ದು ಮಾತ್ರ ಯಾರು ಊಹಿಸದ ಘಟನೆ. ಸೂರ್ಯ ಉದಯಿಸ್ತಾ ಇದ್ದಂತೆ ಉತ್ಖನನದ A1 ಬ್ಲಾಕ್ ನಲ್ಲಿ ಸದ್ದು ಅಡಗಿತ್ತು. ಅಧಿಕಾರಿಗಳ ಕೈಗೆ ಸಿಕ್ಕಿದ್ದು ಬಂಗಾರವಲ್ಲ, ಮಣ್ಣಿನ ಮಡಿಕೆಯಲ್ಲ, ಬದಲಿಗೆ ಮನುಷ್ಯರ ಅಸ್ಥಿ ಪಂಜರದ ತುಂಡುಗಳು. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ನಿಜ. ಚಿನ್ನದ ನಿರೀಕ್ಷೆಯಲ್ಲಿದ್ದಂತಹ ಜಾಗದಲ್ಲಿ ಈಗ ಮೂಳೆಗಳ ರಾಶಿ ಸಿಗ್ತಾ ಇದೆ. ಇದು ಯಾರ ಮೂಳೆಗಳು? ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ನಡೆದಿದ್ದಾದ್ರೂ ಏನು? ಆ ಮೂಳೆ ಯಾರದ್ದು? ಯುದ್ಧ ಕಾಲದಲ್ಲಿ ಸತ್ತು ಬಿದ್ದಿದ್ದ ರಾಜನದ್ದ, ಸೈನಿಕನದ್ದ, ಅಥವಾ ಶ್ರೀಮಂತ ವ್ಯಕ್ತಿಗಳದ್ದ? ಇದಷ್ಟೇ ಅಲ್ಲದೆ ಅಲ್ಲಿ ನಿಧಿ ಕದಿಯಲು ಬಂದಿದ್ದ ಕಳ್ಳರದ್ದ? ಗೊತ್ತಿಲ್ಲ. ಸದ್ಯ ವಿಧಿವಿಜ್ಞಾನ ತಜ್ಞರು ಇದರ ಬಗ್ಗೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಲಕ್ಕುಂಡಿಯ ನೆಲದಲ್ಲಿ ನಿಧಿಯೊಂದಿಗೆ ಸಾವಿರಾರು ಮೂಳೆಗಳು ಇದ್ದಾವ? ಈ ಎಲ್ಲ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ನಿಧಿಗಾಗಿ ಸರ್ಕಾರ ಇಡೀ ಲಕ್ಕುಂಡಿಯನ್ನ ಅಗಿಯೋದಕ್ಕೆ ಮುಂದಾಗ್ತಾ ಇದೆ. ಇದರಿಂದ ಅಲ್ಲಿನ ಜನರಿಗೆ ತೊಂದರೆಯಾಗುತ್ತೆ. ಹೀಗಾಗಿ ಸರ್ಕಾರ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೂ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ಈ ಕಥೆಯ ಆಳಕ್ಕೆ ಇಳಿಯುವ ಮುನ್ನ ನಾವು ಲಕ್ಕುಂಡಿಯ ಗತವೈಭವವನ್ನ ಸ್ವಲ್ಪ ನೋಡ್ಲೇಬೇಕಾಗತ್ತೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದು ರಾಜಧಾನಿಯ ವೈಭವವನ್ನ ಕಂಡಂತಹ ಊರು. ಇದು ಸಾಮಾನ್ಯ ಊರಲ್ಲ, 101 ದೇವಸ್ಥಾನಗಳ ಊರು. ಇಲ್ಲಿನ ಶ್ರೀಮಂತಿಕೆ ಎಷ್ಟಿತ್ತಂದ್ರೆ ವಿದೇಶಿ ಪ್ರವಾಸಿಗರು ಕೂಡ ಲಕ್ಕುಂಡಿಯನ್ನ ಚಿನ್ನದ ನಾಡು ಅಂತಾನೆ ಕರೀತಾ ಇದ್ರು. ಇದೇ ಕಾರಣಕ್ಕೆ ಇರಬಹುದು, ಇವತ್ತಿಗೂ ಕೂಡ ಇಲ್ಲಿನ ಮಣ್ಣಿನಲ್ಲಿ ಆಗಾಗ ಚಿನ್ನದ ನಾಣ್ಯಗಳು, ಆಭರಣಗಳು ಸಿಗ್ತಾನೆ ಇರುತ್ತೆ. ಕೆಲವು ದಿನಗಳ ಹಿಂದಷ್ಟೇ ಪ್ರಜ್ವಲ್ ಎಂಬಂತಹ ಬಾಲಕನಿಗೆ ಅಕಸ್ಮಾತ್ ಆಗಿ ಸಿಕ್ಕಿದ್ದು ಬರೋಬ್ಬರಿ 466 ಗ್ರಾಂ ಚಿನ್ನ. ಇದು ಪುರಾತತ್ವ ಇಲಾಖೆಯ ನಿದ್ದೆಯನ್ನಗೆಡಿಸಿತು. ಸರ್ಕಾರ ಎಚ್ಚೆತ್ತುಕೊಳ್ತು, ಇಲ್ಲಿ ಇನ್ನು ಏನೂ ಇದೆ, ದೊಡ್ಡದಾದ ನಿಧಿಯೇ ಇರಬೇಕು ಎಂಬಂತಹ ಲೆಕ್ಕಾಚಾರದಲ್ಲಿ ಜೆಸಿಬಿಗಳು ಸದ್ದು ಮಾಡಿದ್ವು, ಹಾರಿ ಪಿಕಾಸೆಗಳು ಕೆಲಸ ಶುರು ಮಾಡಿದ್ವು. ಉತ್ಖನನ ಅಂದ್ರೆ ಸುಮ್ನೆ ಮಣ್ಣು ಅಗೆಯೋದಲ್ಲ, ಇದು ಇತಿಹಾಸದ ಪುಟವನ್ನ ತಿರುವಿ ಹಾಕಿದ ಹಾಗೆ. ಅದರಲ್ಲೂ ಕಳೆದ 6 ದಿನಗಳಿಂದ ಅಲ್ಲಿ ಉತ್ಖನನ ನಡೀತಾ ಇದೆ. ಈ ವೇಳೆ ಸಿಕ್ಕಿರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಅಚ್ಚರಿಯನ್ನ ಪಡ್ತೀರಾ. ಮೊದಲ ದಿನ ಅಧಿಕಾರಿಗಳು ನಿರೀಕ್ಷೆಯ ಭಾರವನ್ನ ಹೊತ್ತು ಕೆಲಸ ಶುರು ಮಾಡಿದ್ರು. ಆದ್ರೆ ಸಿಕ್ಕಿದ್ದು ಬರೀ ಮಣ್ಣಿನ ಮಡಕೆಗಳ ಚೂರು. ನಿರಾಸೆಯಾಯ್ತು ನಿಜ, ಆದ್ರೆ ಅದು ಆರಂಭ ಅಷ್ಟೇ ಆಗಿತ್ತು. ಇನ್ನು 2ನೇ ದಿನದ ಕಾರ್ಯಾಚರಣೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳಕ್ಕೆ ಶಿಫ್ಟ್ ಆಯಿತು. ಮಣ್ಣು ತೆಗೆಯುತ್ತಾ ಹೋದಂತೆ ಒಂದು ವಿಚಿತ್ರ ಆಕಾರದ ಕಲ್ಲು ಗೋಚರವಾಯಿತು. ಅಧಿಕಾರಿಗಳು ಅದನ್ನ ತೊಳೆದು ನೋಡಿದ್ರೆ ಗೊತ್ತಾಯಿತು, ಅದು ಸಾಮಾನ್ಯ ಕಲ್ಲಾಗಿರ್ಲಿಲ್ಲ, ಯಾವುದೋ ಬೃಹತ್ ಕಟ್ಟಡದ ಅಥವಾ ಮಂಟಪದ ಭಾಗವಾಗಿತ್ತು. ಅಂದ್ರೆ ಇಲ್ಲಿ ಹಿಂದೆ ಒಂದು ಅರಮನೆ ಇತ್ತ ಅಥವಾ ದೇವಸ್ಥಾನದ ಗೋಪುರ ಬಿದ್ದೋಯ್ತ. ಇನ್ನು 3ನೇ ದಿನ ಕುತೂಹಲ ಇನ್ನೂ ಕೂಡ ಜಾಸ್ತಿ ಆಯಿತು. ಕೋಟೆಯ ಗೋಡೆಯ ಭಾಗದಲ್ಲಿ ಅಗೆಯುವಾಗ ಶಿವಲಿಂಗದ ಪಾಣಿಪೀಠ ಮತ್ತು ಪಾಣಿಬಟ್ಟಲು ಪತ್ತೆಯಾಯಿತು. ಅಂದ್ರೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವಾ? ದೈವಿಕ ಶಕ್ತಿಗೂ ಇಲ್ಲಿನ ನಿಧಿಗೂ ಸಂಬಂಧ ಇದೆಯಾ? ಇನ್ನು 4ನೇ ದಿನ ನಾವು ಇತಿಹಾಸವನ್ನ ಹಿಂದಕ್ಕೆ ಹೋದ್ವಿ. ಅಲ್ಲಿ ಸಿಕ್ಕಿದ್ದು ಕಲ್ಲಿನ ಬೋಧೆ. ಅಷ್ಟೇ ಅಲ್ಲ, ನವಶಿಲಾಯುಗದ ಮಾನವರು ಬಳಸ್ತಾ ಇದ್ದಂತಹ ಕಲ್ಲಿನ ಆಯುಧಗಳು ಮತ್ತು ಒಂದು ಲೋಹದ ಗಂಟೆ. ಯೋಚನೆ ಮಾಡಿ ನೋಡಿ, ಸಾವಿರಾರು ವರ್ಷಗಳ ಹಿಂದೆಯೇ ಇಲ್ಲಿ ಮನುಷ್ಯರು ವಾಸವಾಗಿದ್ರು, ಶಿಕಾರಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನು 5ನೇ ದಿನ ಸಿಕ್ಕಿದ್ದು ಅರ್ಧ ಮಡಿಕೆ. ಇಲ್ಲಿ ಸಿಕ್ಕಿದ್ದು ಬರೀ ವಸ್ತುಗಳು. ಆದ್ರೆ 6ನೇ ದಿನ ಅಂದ್ರೆ ಇಂದು ಕಾದಿತ್ತು ನೋಡಿ ಅಸಲಿ ಕ್ಲೈಮ್ಯಾಕ್ಸ್. ದಿನಾಂಕ 21, ಸಮಯ ಬೆಳಗಿನ ಜಾವ. ಸೂರ್ಯನ ಕಿರಣಗಳು A1 ಬ್ಲಾಕ್ ಮೇಲೆ ಬೀಳ್ತಾ ಇತ್ತು. ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಎಂದಿನಂತೆ ಮಣ್ಣು ಸರಿಸುತ್ತಾ ಇದ್ರು. ಹಠಾತ್ತನೆ ಸಲಿಕೆಗೆ ಏನೋ ಒಂದು ಗಟ್ಟಿಯಾದ ವಸ್ತು ತಗ್ಲುತ್ತೆ. ಕಲ್ಲಿರಬಹುದು ಅಂತ ಅನ್ಕೊಂಡು ಕೈಯಿಂದ ಮಣ್ಣನ್ನ ಸರಿಸಿದ್ರು. ಅದು ಕಲ್ಲಾಗಿರ್ಲಿಲ್ಲ, ಅದು ಬಿಳಿ ಬಣ್ಣದ ಉದ್ದನೆಯ ತುಂಡು. ಹೌದು, ಅದು ಮೂಳೆಯಾಗಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5-6 ಮೂಳೆಗಳ ತುಂಡುಗಳು ಒಂದೇ ಕಡೆ ಪತ್ತೆಯಾಗಿದ್ವು. ತಕ್ಷಣ ಮೇಲ್ವಿಚಾರಕರು ಕೆಲಸವನ್ನ ನಿಲ್ಲಿಸಿದ್ರು. ಸ್ಟಾಪ್ ಡಿಗ್ಗಿಂಗ್ ಎಂಬಂತಹ ಆರ್ಡರ್ ಕೂಡ ಬರುತ್ತೆ. ಇದನ್ನ ನೋಡಿದ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ನಾವು ಬಂಗಾರವನ್ನ ನೋಡೋದಕ್ಕೆ ಬಂದಿದ್ವಿ, ಆದ್ರೆ ಅಲ್ಲಿ ಮನುಷ್ಯನ ಕೈ ಕಾಲು ಮೂಳೆಗಳ ತರ ಕಾಣಿಸೋ ಏನೋ ಒಂದು ಸಿಕ್ಕಿದೆ. ನಮ್ಗಂತೂ ಭಯ ಆಯ್ತು, ಇದು ಸ್ಮಶಾನನೋ ಅಥವಾ ನಿಧಿ ಜಾಗನೋ ಅಂತ. ಇನ್ನು ಈ ಸುದ್ದಿ ಊರೆಲ್ಲ ಹಬ್ಬೋದಕ್ಕೆ 5 ನಿಮಿಷ ಸಾಕಾಗಿತ್ತು. ಚಿನ್ನ ಸಿಗುತ್ತೆ ಅನ್ಕೊಂಡಿದ್ದ ಜನರಿಗೆ ಶಾಕ್ ಆಗಿತ್ತು. ಗುಂಪು ಗುಂಪಾಗಿ ಜನ ಓಡೋಡಿ ಬಂದ್ರು. ಆ ಮೂಳೆಗಳನ್ನ ನೋಡಿದ್ರೆ ಎಂಥವರ ಎದೆಯಲ್ಲೂ ಕೂಡ ನಡುಕ ಹುಟ್ಟುತ್ತೆ. ನಾವು ತುಂಡು ತುಂಡಾಗಿದ್ವಿ, ಅವು ತುಂಡು ತುಂಡಾಗಿದ್ವು ಅಂದ್ರೆ ಆ ವ್ಯಕ್ತಿ ಅಥವಾ ಪ್ರಾಣಿ ಸಹಜವಾಗಿ ಸತ್ತಿಲ್ಲ ಅಂತ. ಇನ್ನು ಪುರಾತತ್ವ ಇಲಾಖೆಯ ಮೇಲ್ವಿಚಾರಕರು ತಕ್ಷಣ ಆ ಜಾಗವನ್ನ
ಸೀಲ್ ಮಾಡಿದ್ರು. ಆ 5-6 ಮೂಳೆಗಳ ತುಂಡನ್ನ ಬಹಳ ಜಾಗರೂಕತೆಯಿಂದ ಹೊರತೆಗೆದ್ರು. ಒಂದೊಂದು ಮೂಳೆಗೂ ಒಂದೊಂದು ನಂಬರ್ ಅನ್ನ ಕೊಟ್ಟು ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಅದಕ್ಕೆ ಸೀಲ್ ಮಾಡಿದ್ರು. ಯಾಕಂದ್ರೆ ಇದು ಸಾಮಾನ್ಯ ಮೂಳೆಗಳಲ್ಲ, ಇದು ಲಕ್ಕುಂಡಿಯ ಇತಿಹಾಸವನ್ನೇ ಬದಲಿಸಬಲ್ಲ ಸಾಕ್ಷಿಯಾಗಿದೆ. ಇನ್ನು ಈಗ ಎಲ್ಲರ ಮುಂದಿರೋದು ಒಂದು ಪ್ರಶ್ನೆ, ಈ ಮೂಳೆಗಳು ಯಾರದ್ದು? ಇದಕ್ಕೆ 3 ಪ್ರಮುಖ ಸಾಧ್ಯತೆಗಳಿವೆ. ಅದರಲ್ಲಿ ಮೊದಲನೆಯದು ಯುದ್ಧದಲ್ಲಿ ಮಡಿದ ಸೈನಿಕರದ್ದ. ಲಕ್ಕುಂಡಿ ಮೇಲೆ ಹೊಯ್ಸಳರು, ಸೆಣುವರು ಮತ್ತು ಚೋಳರ ದಾಳಿ ನಡೆದಿದೆ. ಇತಿಹಾಸದಲ್ಲಿ ಭೀಕರ ಯುದ್ಧಗಳು ನಡೆದಿವೆ. ಯುದ್ಧ ಭೂಮಿಯಲ್ಲಿ ಬಿದ್ದು ಮಣ್ಣಾದ ಸೈನಿಕರ ಅಸ್ಥಿಪಂಜರಗಳಾಯಿವು. ಆ ಯುದ್ಧ ಸಿಕ್ಕಿರೋದ್ರಿಂದ ಇದು ಅನುಮಾನ ಕೂಡ ಬಲವಾಗಿದೆ. ಇನ್ನು ಎರಡನೆಯದು ನಿಧಿ ಕಾಯುವವರ ಬಲಿಯಾಗಿತ್ತ. ಪ್ರಾಚೀನ ಕಾಲದಲ್ಲಿ ನಿಧಿ ಇಡುವಾಗ ನರಬಲಿ ಕೇಳುವ ಸಂಪ್ರದಾಯ ಇತ್ತು ಅಂತ ಜಾನಪದ ಕಥೆಗಳು ಹೇಳುತ್ತವೆ. 466 ಗ್ರಾಂ ಚಿನ್ನ ಸಿಕ್ಕ ಜಾಗದ ಆಸುಪಾಸಿನಲ್ಲಿಯೇ ಈ ಮೂಳೆಗಳು ಸಿಕ್ಕಿವೆ. ಹಾಗಾದ್ರೆ ನಿಧಿಯ ರಕ್ಷಣೆಗಾಗಿ ಇಲ್ಲಿ ಯಾರನ್ನಾದ್ರೂ ಬಲಿಯನ್ನು ಕೊಡಲಾಗಿತ್ತ? ಇನ್ನು ಮೂರನೇ ಸಾಧ್ಯತೆ ಅಂತಂದ್ರೆ ಅದು ನಿಧಿಗಳರ ಅಂತ್ಯ. 100 ವರ್ಷಗಳ ಹಿಂದೆಯಲ್ಲಿ ನಿಧಿ ಕದಿಯಲು ಬಂದು ಅಪಾಯಕ್ಕೆ ಸಿಲುಕಿ ಅಥವಾ ಕಾವಲುಗಾರರ ಕೈಯಲ್ಲಿ ಸಿಕ್ಕಿ ಪ್ರಾಣ ಬಿಟ್ಟ ಕಳ್ಳರ ಮೂಳೆಗಳಾಯಿವು. ಇನ್ನೊಂದು ವಾದವೂ ಕೂಡ ಇದೆ, ಇವು ಮನುಷ್ಯರದ್ದಲ್ಲ ಪ್ರಾಣಿಗಳದ್ದು ಅಂತ. ಆದ್ರೆ ಉತ್ಖನನ ನಡೆಸಿದಂತಹ ತಜ್ಞರು ಇವುಗಳನ್ನ ಸೀಲ್ ಮಾಡಿರುವಂತಹ ರೀತಿಯನ್ನ ನೋಡಿದ್ರೆ ಇದು ಮನುಷ್ಯರ ಮೂಳೆಗಳೇ ಆಗಿರಬಹುದು ಎಂಬ ಬಲವಾದ ಶಂಕೆ ಕೂಡ ಇದೆ. ಈಗ ಆ ಮೂಳೆಗಳು ಫೋರೆನ್ಸಿಕ್ಸ್ ಲ್ಯಾಬ್ ದಾರಿಯನ್ನ ಹಿಡಿದಿವೆ. ಕಾರ್ಬನ್ ಡೇಟಿಂಗ್ ಮೂಲಕ ಇವು ಎಷ್ಟು ವರ್ಷಗಳ ಹಳೆಯವು ಅಂತ ಗೊತ್ತಾಗಲಿದೆ. DNA ಟೆಸ್ಟ್ ಮೂಲಕ ಇವು ಗಂಡಸರದ್ದ ಅಥವಾ ಹೆಂಗಸರದ್ದ ಅಥವಾ ಪ್ರಾಣಿಗಳದ್ದ ಅಂತ ತಿಳಿಯಲಿದೆ. ಅಂತಿಮವಾಗಿ ಲಕ್ಕುಂಡಿಯ ಮಣ್ಣು ಬರೀ ಚಿನ್ನವನ್ನಷ್ಟೇ ಬಚ್ಚಿಟ್ಕೊಂಡಿಲ್ಲ, ರಕ್ತ ಸಿಕ್ತ ಇತಿಹಾಸವನ್ನ ಬಚ್ಚಿಟ್ಕೊಂಡಿದೆ ಅನ್ನೋದಕ್ಕೆ ಈ ಮೂಳೆಗಳೇ ಸಾಕ್ಷಿ. ಸದ್ಯಕ್ಕೆ ಉತ್ಖನನ ಮುಂದುವರೆದಿದೆ. A1 ಬ್ಲಾಕ್ ನಲ್ಲಿ ಸಿಕ್ಕ ಈ 5-6 ಮೂಳೆಗಳು ಕೇವಲ ಆರಂಭವಷ್ಟೇ ಇರಬಹುದು. ಇನ್ನು ಆಳಕ್ಕೆ ಹೋದ್ರೆ ಸಾಮೂಹಿಕ ಸಮಾಧಿಗಳು ಸಿಗಬಹುದಾ ಅಥವಾ ರಾಜರ ಸಮಾಧಿ ಸಿಗಬಹುದಾ? ಲಕ್ಕುಂಡಿಯಲ್ಲಿ ನಿಧಿಯ ಜೊತೆಗೆ ಹೆಣಗಳ ರಾಶಿಯೂ ಇದೆಯಾ? ಈ ಪ್ರಶ್ನೆಗೆ ಕಾಲವೇ ಉತ್ತರವನ್ನ ನೀಡಬೇಕು. ಅಲ್ಲಿಯವರೆಗೂ ಈ ಮಣ್ಣಿನ ಪ್ರತಿಯೊಂದು ಕಣವೂ ಕೂಡ ನಮ್ಮನ್ನ ಪ್ರಶ್ನಿಸುತ್ತಲೇ ಇರುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ನಿಜಕ್ಕೂ ಕೂಡ ಸಾವಿರಾರು ಅಸ್ಥಿಪಂಜರಗಳು ಸಿಗುತ್ತವಾ ಅಥವಾ ನಿಧಿ ಅಡಗಿದ್ಯಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಲಕ್ಕುಂಡಿ ಬಗೆಗಿನ ಸ್ಫೋಟಕ ಮಾಹಿತಿಗಳ ಹಲವಾರು ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಲಕ್ಕುಂಡಿಯಲ್ಲಿ ಏನ್ ನಡೀತಾ ಇದೆ, ನಿಧಿ ಸಿಗ್ತಾ ಇದೆಯಾ, ಅಲ್ಲಿ ಸಿಗ್ತಾ ಇರುವಂತಹ ಒಂದೊಂದು ವಸ್ತುಗಳ ಬಗೆಗಿನ ಎಲ್ಲ ಮಾಹಿತಿಯನ್ನೊಳಗೊಂಡಂತಹ ವಿಡಿಯೋಗಳನ್ನ ಆಗ್ತಾ ಇರ್ತೀವಿ. ಸೊ ಪ್ರತಿದಿನ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋಗಳನ್ನ ಕೂಡ ನೀವು ನೋಡಬಹುದು. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.